ಆನೆ ಬಂದಿರೋದು ದಾರಿ ಇದೆ, ಅಲ್ಲಿ ಇದೆ. ಮುನ್ಪುಡುಪ ದಾರಿಯಾಗಿ ಹೀಗೆ ಬಂದಿದೆ, ಮೇಲ್ಗಡೆ ಬಂದು ಹೀಗೆ NH ದಾಟಿಬಿಟ್ಟು ಇಲ್ಲಿ ತಡೆಬೇಲಿ ಕಟ್ಟಿದ್ದಾರೆ ರೋಡ್ನವ್ರು, NH ರೋಡ್ನವರು. ಲಡ್ಡಿ ಹಾಕಿದೆ, ಲಡ್ಡಿ ಹಾಕ್ಬಿಟ್ಟು ಇಲ್ಲಿಂದ ಆ ಸೈಡ್ ಪಾಸ್ ಆಗಿದೆ. ಇದನ್ನು ಮೇಲೆ ಹತ್ತಿ ಪಾಸ್ ಆಗಿಬಿಟ್ಟು ಇಲ್ಲಿ ಕೆಳಗಡೆ ಹೀಗೆ ಹೋಗಿ ಅಲ್ಲಿ ಉಳಿದಿದೆ ರೋಡ್ ಎಲ್ಲ ಸರಿ. ಅಲ್ಲಿ ಹೋಗಿ 2 ತೆಂಗಿನ ಮರ ಇಲ್ಲಿ ಮಾಡಿ, ಇದು ಆನೆ ಲಡ್ಡಿ ಮನೆದು. ಹೌದು, ಹೋಗಿ ಬರೋ ಇಲ್ಲಿ ಹೋಗಿ ಹೀಗೆ ಹೋಗಿ ಅಲ್ಲಿ ದಾಟಿರೋದು. 2-3 ಜನರದ ಕೃಷಿಯನ್ನು ನಾಶ ಮಾಡಿ ಇಲ್ಲಿ ಇಷ್ಟು ಹಳ್ಳದಲ್ಲಿ ದಾಟೈತೆ, ಇಷ್ಟು ಹಳ್ಳದಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ 2-3 ಕಡೆ ನಾಶ ಮಾಡಿಬಿಟ್ಟು ಪುನಃ ಅಲ್ಲಿಂದ ಅವರು ಹಿಡಿ ಮದ್ದು ಸಿಡಿಸಿ ಓಡಿಸಿಬಿಟ್ಟು ಪುನಃ ಇದೇ ದಾರಿಯಾಗಿ ಬಂದಿದೆ. ಮತ್ತೆ ಇಲ್ಲಿ ಹತ್ತಿರೋದು ನೋಡಿ, ಇಲ್ಲಿ ಹತ್ತಿ ನೋಡಿ, ಇದೆಲ್ಲ ಹತ್ತಿರ ಕುರು ಕಾಣ್ತಾ ಮತ್ತೆ ಹತ್ತಿ ಹಿಂಗೆ ಹೋಗಿದೆ, ಮತ್ತೆ ಈಗ ನೈಟು ಬರೋ ಚಾನ್ಸ್ ಇದೆ. ಅದು ಆಗ ಬರುತ್ತೆ, ಯಾಗ ಹೋಗುತ್ತೆ ನಮಗೆ ಗೊತ್ತಾಗಲ್ಲ. ನಾವು ಈಗ ಅದಕ್ಕಾಗಿ ರಾತ್ರಿ ಆದ ಕಡೆ ಅದನ್ನೇ ಕಾಯ್ದು ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಈಗ. ಇದೆಲ್ಲ ನಿಮ್ಮ ತೋಟನ ಮೇಡಮ್? ಇಲ್ಲಿ ಬಂದು ಬೆಳೆ ನಾಶ ಮಾಡಿರೋದು ಆನೆಗಳು? ಹೌದು, ರಾತ್ರಿ 2 ಗಂಟೆ ಹೊತ್ತಿಗೆಲ್ಲ ಬಂದು ಮೋಡಿ ಮಾಡಿದೆ. 2 ಗಂಟೆಗೆ? 2 ಗಂಟೆ. ಹೌದು, ಸುಮಾರು ಬಾಳೆ ಗಿಡ, ತೆಂಗು ಎಲ್ಲ ಹೋಗಿದೆ, ಕಮ್ಮಿನ ಗಿಡ, ಶಾಲೆ. ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ ಇವಾಗ? ಇಲ್ಲಿ ಶಾಲೆ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಹೋಗೋಕೆ. ಶಾಲೆ ಮಕ್ಕಳು ಕೆಲವು ಹೋಗ್ತಾರೆ ಇಲ್ಲಿ ರಾತ್ರಿ ಹೊತ್ತಲ್ಲಿ. ಮತ್ತೆ ನಾವು ತೋಟಕ್ಕೆ ಪಂಪು ನೀರು ಹಾಕ್ಬೇಕಲ್ಲ ತೋಟಕ್ಕೆ, ರಾತ್ರಿ ಹೊತ್ತಲ್ಲಿ ನೀರು ಹಾಕ್ತೇವೆ. ನಿಮಗೆ ಹೆಂಗಸರುಗಳಿಗೆ ಆಚೆ ಬರೋಕ್ಕೂ ಭಯ ಆನೆಗಳಿಂದ ಇದ್ರೆ? ಹೆಸರು ಜಗನ್ನಾಥ. ನಾನು ಸುಳ್ಳಿ ತಾಲೂಕು ಸಂಪಾಜಿ ಗ್ರಾಮದ ಗೂನಡ್ಕ ಕಲ್ತಡ್ಕಂಬಲ್ಲಿ ನನ್ನ ವಾಸಸ್ಥಾನ. ನಮ್ಮ ಕಳೆದ 28ನೇ ತಾರೀಕಿನಂದು ಒಂದು 5 ಆನೆಯ ಗುಂಪೊಂದು ನಮ್ಮ ತೋಟಕ್ಕೆ ಬಂದು ಸುಮಾರು ಬಾಳೆ ಗಿಡ, ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಸುಮಾರು ಹಾಳಿದೆ. ಆನೆ ಬಂದುಬಿಟ್ಟು ನೋಡಿ ಈ ರೀತಿ ಇಲ್ಲಿ ಆನೆಯ ಸಗಣಿ ಹಾಕಿದೆ. ಇಲ್ಲಿ ಸುಮಾರು ನಷ್ಟ ಮಾಡಿಬಿಟ್ಟು ಇಲ್ಲಿಂದ ಸೀದಾ ಮುಂದಕ್ಕೆ ಹೋಗಿದೆ. ಮುಂದಕ್ಕೆ ಹೋಗಿಬಿಟ್ಟು ಅಲ್ಲಿ ಮಣಿಕಟ್ಟ ತೋಟದಲ್ಲಿ ಸುಮಾರು ಬಾಳೆಗಳನ್ನು ಹುಡಿ ಮಾಡಿದೆ. ಅಷ್ಟರಲ್ಲಿ ನನಗೆ ಗೊತ್ತಾಗಿ ನಾವು ಸಿಡಿಮದ್ದು ಸುರಿಸಿ ಅದನ್ನು ಓಡಿಸಿದ್ವು. ಅಲ್ಲಿಂದ ಪುನಃ ಅವರು ಕೂಡ ಮನೆಕಟ್ಟೆ ಕಾಮನ ರೈತರು, ಅವರು ಕೂಡ ಅಲ್ಲಿಂದ ಜನ ಕರ್ಕೊಂಡ್ಬಂದು ಅಲ್ಲಿ ಕೂಡ ಸಿಡಿಮದ್ದು ಹೊಡಿಸಿ ಅಲ್ಲಿಂದ ಇಟ್ಲಾಗಿ ಯಾವ ದಾರಿಯಲ್ಲಿ ಹೋಗಿದೆ ಅದೇ ದಾರಿಯಲ್ಲಿ ವಾಪಸ್ಸು ಬಂದು ಇಲ್ಲಿ ಪುನಃ ಹಾನಿ ಮಾಡಿಕೊಂಡು ಬಾಳೆ ಎಲೆ, ತೆಂಗಿನ ಮರ ನೋಡಿ ಇಲ್ಲಿ ಆನೆ ಅದು ಲಡ್ಡಿ ಹಾಕಿದೆ, ಇಲ್ಲಿ ಹಾಕಿದೆ ಈ ರೀತಿ. ಮತ್ತು ಇಲ್ಲಿ ನೋಡಿ ಬಾಳೆ ಗಿಡ ಅವನ್ನೆಲ್ಲ ನಾಶ ಮಾಡಿದೆ ಈಚೆಗೆ. ಇಲ್ಲಿ ಬಂದುಬಿಟ್ಟು ಹೀಗೆ ಹೋಗ್ಬಿಟ್ಟು ಇಲ್ಲೆಲ್ಲ ನಾಶ ಮಾಡಿಬಿಟ್ಟು ಫುಲ್ಲು ನನಗೆ ನಷ್ಟ ಉಂಟು ಮಾಡಿದೆ. ಅಲ್ಲಿಂದ ಪುನಃ ಅದು ಸೀದಾ ಬಂದ ದಾರಿಯಲ್ಲೇ ವಾಪಸ್ ಒಂದು ಅರ್ಧ 1 ಗಂಟೆ ಇಲ್ಲಿ ನಾಶ ಮಾಡಿಬಿಟ್ಟು ಅದು ಬಂದ ದಾರಿಯಲ್ಲಿ ಪುನಃ ಅತ್ಲಾಗಿ ಹೋಗಿದೆ. ಎಲ್ಲಿಗೆ ಆತ ಇನ್ನೊಂದು ತೋಟ ಪಕ್ಕದ ನನ್ನ ಪಕ್ಕದ ತೋಟಕ್ಕೆ ಹೋಗಿ ಅಲ್ಲಿ ಸುಮಾರು ಹುಡಿ ಮಾಡಿದೆ. ನನಗೆ ಸುಮಾರು ನಾನು ಮತ್ತೆ ಹೋಗ್ತಾ ದಾರಿಯಲ್ಲಿ ನಾನು ತೋಟ ಗಿಡಗಳಿಗೆ ಹಾಕಲಿಕ್ಕೆ ನೀರಿನ ಪೈಪನ್ನು ಇಟ್ಟಿದ್ದೆ, ಅದರ ಮೇಲೆ ತುಳ್ಕೊಂಡು ಹೋಗಿ ತುಂಬ ನಷ್ಟ ಮಾಡಿದೆ ಅದು. ಇಲ್ಲಿ ನಿಮ್ಮದು ಸೋಲಾರ್ ಫೆನ್ಸಿಂಗ್ ಏನಿಲ್ಲ? ಇಲ್ಲಿ ಸೋಲಾರ್ ಫೆನ್ಸಿಂಗ್ ಇದುವರೆಗೆ ಆನೆ ಬಂದಿದ್ದೇ ಇಲ್ಲ, ನನಗೆ ಗೊತ್ತಿಲ್ಲ ಬಂದಿರೋದು. ಇದು ಮೊದಲ ಸಲ ಬಂದಿರೋದು. ಆನೆಗಳ ಹಾವಳಿಯೇ ಇಲ್ಲ ನಮಗೆ, ಆನೆಗಳ ಹಾವಳಿ ಇರಲಿಲ್ಲ. ಇದೇ ಮೊದಲಾಗಿ ಬಂದಿದೆ. ಬರುವಾಗ ನಮಗೆ ಅಕ್ಷರವಾಗಿ ಸಂಪಾಜಿ ಗ್ರಾಮ ಬರಲೇ ಇಲ್ಲ. ಮೈನ್ ರೋಡ್ ರಾಷ್ಟ್ರೀಯ ಹೆದ್ದಾರಿ ದಾಟಿಬಿಟ್ಟು ಬಂದಿರೋದು ಇದೇ ಪ್ರಥಮ, 2ನೇ ಸಲ ಇಲ್ಲಿಗೆ ಬಂದಿರೋದು ಪ್ರಥಮ. ಹಾಗೆ ಇಲ್ಲಿ ಹೀಗೆ ಹೋಗಿದೆ. ಹೋಗ್ಬಿಟ್ಟು 5 ಆನೆಗಳು ಹಿಂಡು ಬಂದು ತುಂಬ ಹೋಗ್ಬಿಟ್ಟು ನಮ್ಮ ಕೆಲವು ಪೈಪುಗಳನ್ನು ಹುಡಿ ಮಾಡಿ ಮೇನ್ ರೋಡ್ ಆ ಕಡೆ ಬಂದಿರೋದು. ಇದು ಸೀದಾ ಸುಳ್ಯ ಮಡಿಕೇರಿ ರಾಜ್ಯ ಹೆದ್ದಾರಿಯಿಂದಲೇ ಪಾಸ್ ಆಗಿತ್ತಲಾಗಿ ಬಂದಿರೋದು. ಸದ್ಯ ಇಲ್ಲಿ ಈ ಚಿಕ್ಕ ಗಿಡಗಳಿಗೆ ಏನು ಮಾಡಿಲ್ಲ, ಈ ಚಿಕ್ಕ ಗಿಡಗಳಲ್ಲಿ ಏನೂ ಮಾಡಲಿಲ್ಲ. ಅಲ್ಲ ಏನಂದ್ರೆ ಬಾಳೆಯನ್ನು ಮೊದಲು ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತದೆ. ಬಾಳೆ ತೋಟ ಇದು, ಅದಕ್ಕೆ ಬಾಳೆ ತೋಟ ಅಂದ್ರೆ ಅದು ಎಡೆಬೆಳೆ ಹಾಕಿದ್ದು. ಇದು ಅಡಿಕೆ ತೋಟ ನೆರಳಿಗಾಗಿ ಬಾಳೆ ಗಿಡವನ್ನು ಹಾಕಿರೋದು. ಕ್ರಾಪ್ ಏನಿದೆ ಅದು ಬಾಳೆ, ಅದರಲ್ಲಿ ಬಂದ ಫಸಲನ್ನು ನಾವು ತಗೊಳ್ಳೋದು. ಹಾಗೆ ಅಡಿಕೆ ಗಿಡ ಇನ್ನು ಮೇಲೆ ಹೋದ ಕೂಡಲೇ ಬಾಳೆ ಗಿಡ ಅದು ಹಾಗೆ ಇರುತ್ತೆ. ಅದು ಹಾಗೆ ಬಂದು ಅಲ್ಲಿಂದ ಈ ಸಿಡಿಮದ್ದು ಹೊಡಿಸಿದ ಇದಕ್ಕೆ ಎಲ್ಲರೂ ಜನಗಳು ಸೇರಿ ಬೊಬ್ಬೆ ಹಾಕಿದ್ರಿಂದ ಪುನಃ ರಿಟರ್ನ್ ಇದೇ ದಾರಿಯಲ್ಲಿ ಹೀಗೆ ಬಂದಿರುತ್ತೆ. ಇಲ್ಲಿ ಇದೇ ಬಂದುಬಿಟ್ಟು ನೋಡಿ ನಾವು ಹೋಗ್ತಾ ನಾವು ಅಡಿಕೆ ಗಿಡಕ್ಕೆ ಹಾಕುವ ನೀರಿನ ಪೈಪ್ಗಳನ್ನು ತುಳಿದುಬಿಟ್ಟು ಹುಡಿ ಮಾಡ್ಕೊಂಡು ಹೋಗಿದೆ. ಇಲ್ಲ ಹೆಣ್ಣಾನೆ ಗುಂಪ ಗಂಡಾನೆ ಅದರಲ್ಲಿ ಯಾವ ಆನೆ ಅಂತ ಸ್ಪಷ್ಟ ಮಾಹಿತಿ. ಆದರೆ 5 ಆನೆ ಗುಂಪಲ್ಲಿ 2 ಮರಿ 3 ದೊಡ್ಡದು. ಇದು ಇಲ್ಲಿ ಬಂದಾರಲ್ಲಿ ಇಲ್ಲಿಂದ ಸೀದಾ ಪುನಃ ಬಂದ ದಾರಿಯಲ್ಲೇ ಹೋಗಿದೆ. ಬಂದಾರಿಯಲ್ಲಿ ಮತ್ತೆ ಬರೋ ಚಾನ್ಸಸ್ ಇದೆ, ಅದು ಮತ್ತು ಬರುವ ಚಾನ್ಸಸ್ ತುಂಬ ಇದೆ. ಏನಾದರೆ ಅಕ್ಕಪಕ್ಕದಲ್ಲಿ ಇಲ್ಲೇ 1-2 ಕಿಲೋಮೀಟರ್ ದೂರದಲ್ಲಿ ಯಾವಾಗಲೂ ಜನರಿಗೆ ಕಾಣಿಸ್ತಾ ಇದೆ. ಪೈಪ್ ಎಲ್ಲ ಡ್ಯಾಮೇಜ್ ಆಗೈತೆ ನಿಮ್ದು? ಫುಲ್ಲು ಈ ಪೈಪ್ಗಳೆಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ. ನಾವು ನೀರು ಹಾಕ್ಲಿಕ್ಕೆ ಗಿಡಗಳಿಗೆ ನೀರು ಹಾಕ್ಲಿಕ್ಕೆ ಪೈಪ್ ಮಾಡಿದ್ದು ಫುಲ್ಲು ಡ್ಯಾಮೇಜ್ ಆಗಿದೆ, ಪುಡಿ ಆಗಿದೆ. ಫುಲ್ಲು ಡ್ಯಾಮೇಜ್ ಈ ಪೈಪಿನ ವೇಸ್ಟ್ ಇದು ಉಪಯೋಗಕ್ಕೆ ಬರಲ್ಲ, ಆ ರೀತಿ ಆಗಿದೆ. ಗುಜರಿಗೆ ಕೊಡ್ಬೇಕಷ್ಟಿದೆ. ಎಷ್ಟು ಸಾವಿರ ನಷ್ಟ ಆಗಿದೆ ನಿಮ್ಗೆ? ಈ ಪೈಪ್ಗೆ ಸುಮಾರು 10-11 ಸಾವಿರ ರೂಪಾಯಿ ಆಗುತ್ತೆ ನೋಡಿ. ಈ ರೀತಿ ಎಲ್ಲ ಹುಡಿ ಆಗಿದೆ ತುಳಿದಲ್ಲಿ. ಇದರಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಹೋಗಿದೆ. ಅಲ್ಲಿಂದ ಹೋಗಿದೆ, ಅಲ್ಲೆಲ್ಲ ಕಡೆ ಆಗಿದೆ. ಹಾಗೆ ಇಲ್ಲಿ
ಸುಮಾರು ಒಂದು 30,000 ರೂಪಾಯಿ ತನಕ ಇದೆಯಾ? ಸುಮಾರು ಈ ತೆಂಗಿನ ಗಿಡ ಬಾಳೆ ಗಿಡ ಈ ಪೈಪೆಲ್ಲ ಸೇರಿ ಸುಮಾರು ಒಂದು 30,000 ರೂಪಾಯಿ ಅಂದಾಜು ಹುಡಿಯಾಗಿ ನಷ್ಟ ಆಗಿದೆ ನಮಗೆ. ಮತ್ತೆ ನಿಮಗೆ ಪರಿಹಾರ ಈಗ ಏನು ಈ ಪರಿಹಾರ ಹೇಳುವಂಥ ಅದು ಮಾರನೇ ದಿನ ಅರಣ್ಯ ಇಲಾಖೆಯವರು ಬಂದಿದ್ದಾರೆ. ಬಂದ್ಬಿಟ್ಟು ಇದನ್ನು ನೋಡಿಕೊಂಡು ಫೋಟೋ ತಗೊಂಡು ಹೋಗಿದ್ದಾರೆ. ಅರಣ್ಯ ಇಲಾಖೆ ಒಂದು ಅರ್ಜಿ ಕೊಡಿ ಇದೆಲ್ಲ ಹೇಳಿ ಮಾಹಿತಿ ಕೊಟ್ಟು ಹೋಗಿದ್ದಾರೆ. ಇದೇ ನಾರಿ ನೋಡಿ, ಇಲ್ಲಿ ಅಡಿಕೆ ಇತ್ತು, ಅಡಿಕೆ ಎಲ್ಲ ಹುಡಿ ಆಗಿದೆ. ಈ ಬೇಲಿಯನ್ನು ಫುಲ್ ಪುಡಿ ಮಾಡ್ಕೊಂಡು ಹೋಗಿದೆ. ಹೊಡೆದಾಕ್ಬಿಟ್ಟು ಬಂದಿರೋದು? ಹೌದು, ಅಲ್ಲಿಂದ ಬರೋದು ಇದೆ, ಹೋಗುವ ಇದೇ ದಾರಿಯಲ್ಲಿ ಹೋಗಿದೆ. ಸುಮಾರು ಎಷ್ಟು ಗಂಟೆಯಲ್ಲಿ ಬಂದಿರೋದು ನೈಟು? ಸಾಧಾರಣ 1 ಗಂಟೆ ಸುಮಾರಿಗೆ ಬಂದ್ಬಿಟ್ಟು 4 ಗಂಟೆ ಸುಮಾರಿಗೆ ವಾಪಸ್ ಹೋಗಿದೆ. ಇದು ನಿಮ್ಮ ಮನೆ ಅಲ್ಲೇ? ಅದು ಅಲ್ಲಿರೋದು ನಮ್ಮ ಮನೆ, ವಾಸದ ಮನೆ. ಇಲ್ಲಿ ಅಡಿಕೆ ಹಾಕೊಂಡಿದ್ದೆ, ಅಡಿಕೆ ಮೇಲೆ ತುಳ್ಕೊಂಡು ಪುಡಿ ಮಾಡ್ಕೊಂಡು ಹೋಗಿದೆ. ನಾನು ತೆಗೆದಿದ್ದೆ. ಮತ್ತು ನಿಮಗೀಗ ಪರಿಹಾರ ಅಂತ ಏನು ಹೇಳಿದ್ದಾರೆ ಈಗ ಗೌರ್ಮೆಂಟ್ ಕಡೆ? ನಮಗೆ ಪರಿಹಾರ ಅಂತಲೂ ಇದುವರೆಗೆ ಏನು ಹೇಳಲಿಲ್ಲ. ಆದರೆ ಪರಿಹಾರ ನಮಗೆ ಸರ್ಕಾರ ಮಾಡಿಕೊಡ್ಬೇಕು. ಈಗ ಒಂದು ATF ರಚನೆ ಮಾಡಿಬಿಟ್ಟು ಆನೆ ಬರೋದಾಗೆ ನಮಗೆ ತಡೆಬೇಲೆ ಮಾಡಿಬಿಟ್ಟು ನಮಗೆ ಅದರ ರಕ್ಷಣೆ ಕೊಡಬೇಕು. ಹಾಗೆ ಶಾಲೆ ಮಕ್ಕಳು ಹೋಗುವ ಬರುವ ರೋಡು ಇದು. ಇಲ್ಲಿ ಅವರು ಅಷ್ಟೊತ್ತಿಗೆ ಮಕ್ಕಳು ಬರುವಾಗ ಆನೆ ಇದೆ ಅಂತ ಅವ್ರಿಗೆ ಗೊತ್ತಿರೋಲ್ಲ. ತುಂಬ ಜನಗಳಿಗೂ ಕೂಲಿ ಕಾರ್ಮಿಕರಿಗೂ ತುಂಬ ಸಮಸ್ಯೆ ಆಗುತ್ತೆ. ಇದು ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸ ಇದ್ದೀರಾ? ನಾನು ಸಾಧಾರಣ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಸುಮಾರು ಒಂದು 150 ವರ್ಷ ಆಗಿರ್ಬೋದು. ನಾನು ಈಗ ನನಗೆ ಪ್ರಾಯ ಈಗ 67 ವರ್ಷ. ಅಲ್ಲಿಂದ ಇಲ್ಲಿವರೆಗೆ ನಾನು ಇಲ್ಲೇ ವಾಸ ಮಾಡ್ಕೊಂಡಿದ್ದೇನೆ. ಆನೆನೇ ಬಂದಿಲ್ಲ ಅಲ್ಲಿ ಯಾವಾಗ? ಆನೆನೇ ಬಂದಿಲ್ಲ. ನಾನು ಅದಕ್ಕೆ ಮೊದಲು ನಾನು ಆರ್ಮಿಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದ್ಬಿಟ್ಟು ಪುನಃ KSRTC ಡ್ಯೂಟಿ ಮಾಡಿ ನಿವೃತ್ತಿ ಹೊಂದ್ಬಿಟ್ಟು ಈಗ ಕೃಷಿ ವ್ಯವಸ್ಥೆಯನ್ನು ತೊಡಗಿಸಿಕೊಂಡಿದ್ದೀನಿ. ಈಗ ಈ ಕಡೆ ಬಂದರೆ ಫುಲ್ ವೆಸ್ಟರ್ನ್ ಘಾಟ್ಸು. ಇಷ್ಟು ವರ್ಷ ಅದಕ್ಕೆ ಅಲ್ಲಿ ಊಟ ಚೆನ್ನಾಗಿ ಸಿಗ್ತಿತ್ತು, ಈಗ ಸಿಗ್ತಾ ಇಲ್ಲ, ಅದಕ್ಕೆ ಈ ಕಡೆ ಬರ್ತಾ ಇರೋದ? ಹೌದು, ಅಲ್ಲಿ ಎಲ್ಲ ಜನಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಕಾಡಿನಲ್ಲಿ ಯಾವುದೇ ಊಟದ ವ್ಯವಸ್ಥೆ ಇಲ್ಲ. ಅದಕ್ಕೀಗ ನಾಡಲ್ಲಿ ಕೃಷಿಕರು ಮಾಡಿದ ಬಾಳೆ ಎಲೆಯನ್ನೇ ಫಸ್ಟು ನಾಶ ಮಾಡೋದು, ಆಮೇಲೆ ತೆಂಗಿನ ಗಿಡ, ಆಮೇಲೆ ಬೈನ ಗಿಡ, ಆಮೇಲೆ ಜೀಕುಜ್ಜ ಮರ, ಇಂಥ ಹಲವಾರು ಅವ್ರು ತಿನ್ನುವ ವಸ್ತುವನ್ನೇ ಹಾಳು ಮಾಡೋದು ಹೊರತು ಬಾಕಿ ನಾವು ಜನಗಳಿಗೆ ಇದುವರೆಗೆ ತೊಂದರೆ ಮಾಡಿದ್ದು ಗೊತ್ತಿಲ್ಲ. ಇಲ್ಲಿ ಮಾಡಲಿಲ್ಲ. ಅಂದರೆ ಈಗ ಇಲ್ಲಿ ಕೆಲವು ಭಾಗ ಕೇಳೋ ಪ್ರಕಾರ ಈ ಕೇರಳದಿಂದ ಆನೆ ಬರ್ತೈತೆ ಅಂತ ಹೇಳ್ತಾರೆ. ಇಲ್ಲಿರೋ ಆನೆಗಳು ಇದು ದಾಂಧಲೆ ಮಾಡ್ತಾಯಿಲ್ಲ, ಕೇರಳದಿಂದ ಬಿಟ್ಟಿರೋ ಆನೆಗಳು ಬಂದು ದಾಂಧಲೆ ಮಾಡ್ತಾರೆ. ಜನಗಳು ಹೇಳ್ತಾರೆ. ಇದು ಒಂದು ವರ್ಷ ಹಿಂದೆ ಮಂಡೆಕೋಲು ಸಮೀಪದಲ್ಲಿ ಇತ್ತು ಈ ಆನೆಗಳು. ಅಲ್ಲಿ ಕೂಡ ಅದು ಕೇರಳದಿಂದ ತಂದು ಬಿಟ್ಟು ಅಂತೇಳಿ ತುಂಬ ಪ್ರಚಾರ ಆಗಿತ್ತು, ಪೇಪರ್ಲಿ ಕೂಡ ಬಂದಿತ್ತು. ಜನಗಳು ಅದನ್ನು ಏನು ಮಾಡಿದ್ರು, ಅದು ಅಲ್ಲಿಂದ ಅವರು ಓಡಿಸಿಬಿಟ್ಟು ಅದು ಪಕ್ಕದಲ್ಲಿ ನಮ್ಮ ಇತ್ಲೇ ಬಂತು, ಎಲಿಮೆಲೆ ಅರಣ್ಯ, ದಟ್ಟ ಅರಣ್ಯಕ್ಕೆ ಬಂತು. ಮಂಡೆಕೋಲಿಂದ ದಟ್ಟ ಅರಣ್ಯ ಎಲಿಮೆಲೆಗೆ ಬಂತು. ಎಲಿಮೆಲೆಯಲ್ಲಿ ಅಲ್ಲಿ ಅರ್ಥಲೆ ಬೆದರುಪೊಂಡೆ ಚೋಡಿಪಂಡೆ ಚುಕ್ರ ಕಲ್ಲೆಲ್ಲ ದಾಂಧಲೆ ಮಾಡಿಬಿಟ್ಟು ಅಲ್ಲಿ ಬಂದು ಇಲ್ಲಿ ಬೈಲೆ ಗುಡ್ಡೆಗೆ ಕೂಡ ಹೋಗ್ತಿದ್ದು, ಅಲ್ಲಿಂದ ಅವರು ಓಡಿಸಿದ್ರೆ ಇತ್ಲೇ ಬರೋ ಈ ಫಲ್ತಡಕ್ಕೆ ಬಂದಿರೋ ಇದು ಪ್ರಥಮ. ಮೈಕ್ ಅವ್ರು ಕೊಡಿ. ಅವರು ಸರ್ ಇದಕ್ಕೆ ನಿಮ್ಮ ಕಡೆಯಿಂದ ಏನು ಪರಿಹಾರ ಕೇಳಿದಿರ ಸರ್ಕಾರಕ್ಕೆ? ನಾವು ಸರ್ಕಾರಕ್ಕೆ ಪರಿಹಾರ ಕೇಳು ಅಂತೇಳಿದರೆ ಒಂದೇ, ನಾವು ಮೊದಲನೇದಾಗಿ ನಮಗೇನು ಟಾಸ್ಕ್ ಫೋರ್ಸ್ ಅಂತೂ ಮಾಡಬೇಕು. ಟಾಸ್ಕ್ ಫೋರ್ಸ್ ಮಾಡಿ ನಮಗೇನು ತುಂಬ ಉಪಕಾರ ಆಗ್ಬೋದು. ಅದರಲ್ಲಿ ಇನ್ನೊಂದು ಅಂತೇಳಿದರೆ ನೀವು ಅವರಿಗೇನು ಸೆನ್ಸರ್ ಹಾಕೋದು ನೀವು ಅಂದರೆ ಆನೆ ಇದು ನಮಗೆ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ. ಇನ್ನೊಂದು ಈಗ ನಮಗೆ ಮೇಘಾಲಯದಲ್ಲಿ ಹೊಸ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ ಅಂತೇಳಿ ಗರ್ಭನಿರೋಧಕ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ನಿನ್ನೆ ನಾನು ನ್ಯೂಸಲ್ಲಿ ನೋಡಿದಾಗ ಆಯ್ತು ನನಗೆ. ಇದನ್ನು ಈಗ ನನಗೆ ಗೊತ್ತಿದ್ದಾಗ ಇಲ್ಲಿ ಸಾಧ್ಯ ಇದ್ದವರಿಗೆ ಮಾಡುವಂಥ ನಮಗೆ ಎಲಿಫೆಂಟ್ ಟ್ರಂಚ್ಗಳು ಮಾಡಿಕೊಡ್ತಾರೆ. ಇನ್ನೊಂದು ತಡೆ ಬೇಲಿಗಳನ್ನು ನಾನು ನಿಮಗೆ ಆಗಾಗಲೇ ತೋರಿಸಿದೆ ನಮ್ಮ ಇದು ಜಾಗದಲ್ಲಿ. ಏನಂತೇಳಿದರೆ ಕಾಂಕ್ರೀಟ್ ಸ್ಟ್ರಕ್ಚರ್ಗಳನ್ನು ಮಾಡುವಂಥದ್ದು, ತೋಡುಗಳಿಗೆಲ್ಲ ಮಾಡಿಕೊಡುವಂಥದ್ದು, ಅಥವಾ ಆನೆ ಬ್ಯಾರಿಕೇಡ್ಗಳನ್ನು ಹಾಕುವಂಥದ್ದು, ಪ್ಲಸ್ಸು ಸೋಲಾರ್ ಹ್ಯಾಂಗಿಂಗ್ ಫೆನ್ಸ್ ಮತ್ತು ಸೋಲಾರ್ ಅಡ್ಡ ಫೆನ್ಸ್ ಮಾಡುವಂಥದ್ದು. ನಿಮಗೆ ಈ ಎಲ್ಲ ಫೆನ್ಸ್ಗಳಿಗೆ ಸರ್ಕಾರ 50% ಸಬ್ಸಿಡಿಯನ್ನು ಕೊಡ್ತಾ ಇದೆ. ನನ್ನ ರಿಕ್ವೆಸ್ಟ್ ಅಂದರೆ ಒಂದು ನಿವೇದನೆ ಏನಂದರೆ, ನಾವಂತೂ ಸುಳ್ಯ ತಾಲೂಕಿನ ಎಲ್ಲ ಕೃಷಿಕರು ಭಾಗಶಃ ಇದು ಕೃಷಿ ನಾಶ ಆಗಿ ಹೋಗಿದೆ. ಇದೀಗ ನಿಮಗೆ ಕಾಣುವಂಥ ಅಡಿಕೆ ಗಿಡಗಳು ಹೊಸ ಪ್ಲಾಟಿಂಗ್ ಮಾಡೋದು ಅಂದರೆ ಹಳೆ ಪ್ಲಾಟಿಂಗಲ್ಲಿ ಮಾಡಿದರೆ ಆಗೋದಿಲ್ಲ. ಹಳೆ ಪ್ಲಾಟಿಂಗಲ್ಲಿ ಮಾಡಿದರೆ ಆಗೋದಿಲ್ಲ. ಇದೆಲ್ಲ ಹಳೆ ಮರಗಳು. ಇದೆಲ್ಲ ನಿಮಗೆ 50 ವರ್ಷ 60 ವರ್ಷದ ಮರಗಳಿದು, ಅಡಿಕೆ ಮರಗಳು. ಅದಂತೂ ಹಳದಿ ರೋಗ ಬಂದು ಎಲ್ಲ ತಲೆ ಮುರಿದು ಹೋಗಿ ಸತ್ತೋಗ್ತದೆ. ಒಂದು 7-8 ವರ್ಷಗಳಿಗೆ ಮರವೇ ಸತ್ತೋಗ್ತದೆ. ಅದು ಹೊಸ ಪ್ಲಾಟ್ ಮಾಡಿದರೆ ಒಂದು ಸ್ವಲ್ಪ ಆಗ್ತದೆ ಅಂತ ಹೇಳ್ಕೊಂಡು ಪ್ಲಾಟಿಂಗ್ ಮಾಡೋದು. ಇದೀಗ ಸರ್ಕಾರ ಕೊಡುವಂಥ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದರೆ ಸ್ವಲ್ಪ ಅವನಿಗೇನು ನಮಗೆ ನಾಶ ಆಗುವಲ್ಲಿಂದ ಇದು ಬೆನಿಫಿಟ್ ಜಾಸ್ತಿ ಇದೆ ಇದು ಮಾಡಿದರೆ. ನಾನು ಅದಕ್ಕಾಗಿ ಅಡ್ವೈಸ್ ಮಾಡ್ತೇನೆ ಕೃಷಿಕರಲ್ಲಿ ಏನಂದರೆ ಅಪ್ರೋಚ್ ಮಾಡಿಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಕನಿಷ್ಠ ಸಾಧ್ಯ ಇದ್ದವರು ಅಥವಾ ಊರಿನವರೆಲ್ಲರೂ ಸೇರಿ ಅವರ ಫೆನ್ಸ್ ಇದು ಬೌಂಡ್ರಿಯಲ್ಲಿ ಈ ಸೋಲಾರ್ ಫೆನ್ಸ್ಗಳನ್ನು ಅಳವಡಿಸಿಕೊಳ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ಸರ್ಕಾರ ಒಂದು ಸ್ವಲ್ಪ ಅನುದಾನ ಜಾಸ್ತಿ ಕೊಟ್ಟರೆ
ಒಳ್ಳೆಯದು. ಸರ್, ಈಗ ನೀವು ಇದು ಹೇಳಿದ್ರಿ ಗರ್ಭ ನಿರೋಧಕ ಅಂತ. ಹೌದು. ಆ ಥರ ಮಾಡಿದ್ರೆ ಒಂದು ಆನೆ ಸಂತತಿನೇ ನಾಶ ಆಗಲ್ಲ. ಹೌದು, ಕರೆಕ್ಟ್. ಇದು ಏನಾಗಿದೆ ಅಂತ ನಿಮ್ಮ 72 ಆ್ಯಕ್ಟ್ ಏನು ಬಂತು, 72 ಆ್ಯಕ್ಟ್ ಬಂದ ನಂತರ ನಿಮ್ಮ ಫಾರೆಸ್ಟ್ ಏನು ವೈಲ್ಡ್ ಎನಿಮಲ್ ಆ್ಯಕ್ಟ್ ಏನು ಬಂತು, ಅದರ ನಂತರ ಇದೆಲ್ಲ ಸ್ವಲ್ಪ ಬ್ಯಾನ್ ಮಾಡಿದ್ರು. ಆ್ಯಕ್ಚುಲಿ ಆನೆಗಳನ್ನು ಹಿಡಿದು ನಾನು ಹೇಳಿದಾಗೆ ಕೆಡ್ಡಗಳನ್ನು ಉಪಯೋಗಿಸುವಂಥ ವಿಚಾರ ಇದು ಕೂಡ ಬ್ಯಾನ್ ಮಾಡಿದ್ದಾರೆ. ಯಾಕೆಂತೇಳಿ ಅವುಗಳ ಸಂತತಿ ನಾಶ ಆಗಬಾರ್ದು ಅಂತೇಳಿ. ಬಟ್ ಇದೇನಂತೇಳಿ ನೂರಾರು ವರ್ಷಗಳ ಹಿಂದೆ ನಮಗೆ ನಾವು ಇತಿಹಾಸ ನೋಡಲಿಕ್ಕೆ ಹೋದಾಗ ಕಾಡು ಪ್ರಾಣಿಗಳು ಇಡೀ ಇದರಲ್ಲಿ ತುಂಬಿಕೊಂಡಿದ್ದವು, ಮತ್ತು ಮಾನವರೆಲ್ಲ ಅತಿಕ್ರಮಣ ಮಾಡಿಕೊಂಡ ಜಾಗಗಳನ್ನು ಅಂತ ನೀವು ಆಗಾಗಲೇ ಹೇಳಿದಾಗೆ ನಾವೇ ಆಗಿರಬಹುದು, ನಮ್ಗೆ ಇಲ್ಲಂತೆಲ್ಲ. ಯಾಕೆಂದರೆ ನಮ್ಮ ಅಜ್ಜ ಇಲ್ಲಿ ಬಂದು ನೆಲೆ ನಿಂತವರು ಒಂದಷ್ಟು ಜಾಗಗಳನ್ನು ಒತ್ತುವರಿ ಮಾಡಿಕೊಂಡೇ ಅವರೆಲ್ಲ ಬಂದಿರ್ಬೋದು. ಯಾಕಂದರೆ ಇಡೀ ಸರ್ಕಾರದ ಜಾಗ, ಇಡೀ ಸರ್ಕಾರ ನಾವು ಇವತ್ತು ಕೂಡ ತೀರ್ವೆ ಕಟ್ಟೋದು ಸರ್ಕಾರದ ಜಾಗ ಅಂತೇಳಿ ನಮ್ಮ ಪಟ್ಟಭೂಮಿ ಆದರೂ ಕೂಡ ನಾವು ಅದನ್ನು ಭೋಗ ಮಾಡಲಿಕ್ಕೆ ಅಂದರೆ ಅನುಭವಿಸಲಿಕ್ಕೆ ನಮಗೆ ಕೊಟ್ಟದ್ದು ಸರ್ಕಾರ ಕೊಟ್ಟ ಭೂಮಿಗಳು. ಹಾಗೆ ಇಡೀ ಭೂಮಿಯೇ ಇದು ಕಾಡು ಪ್ರಾಣಿಗಳಿಂದ ತುಂಬಿರುವಂಥದ್ದು. ಈಗ ಅವರ ಮುಂದೆ ಪ್ರದೇಶ ಆಗಿದ್ದಿರಬಹುದು ಇದು. ಈಗ ನನ್ನ ಅನಿಸಿಕೆ ಪ್ರಕಾರ ಇದು ಹೀಗೆ ಕಾಣ್ತಾ ಉಂಟೇನೆಂದರೆ, ಈಗ ನಮಗೆ ಈ ಪರಿಸರದಲ್ಲಿ ಈಗ ಅರಂತೋಡು, ನಮ್ಮ ಪರಿಸರ ಅರಂತೋಡು, ನಮ್ಮ ಸಂಪಾಜೆ, ಕೊಡಗು ಸಂಪಾಜೆ ಎಲ್ಲ ಕೂಡಿ ಸರಿಸುಮಾರು 16, 5, 20, 20, 25, 16, 5, 21, 28 ಆನೆಗಳು ನಮ್ಮ ಗಮನಕ್ಕೆ ಬರ್ತಾ ಉಂಟು. ಅದರಲ್ಲಿ 3 ಸಿಂಗಲ್ ಒಂಟಿಯ ಸಲಗೆಗಳು ಸುತ್ತಾಡ್ತಾ ಉಂಟು ಇಲ್ಲಿ. ಇದೀಗ ನಿಮಗೆ ಆ್ಯಕ್ಚುಲಿ 16 ಆನೆಗಳ ಗುಂಪು ಏನಿದೆ ಇದು ಕೊಡಗಿನಿಂದ ಬರುವಂಥದ್ದು. ಸುಮಾರು ಡಿಸೆಂಬರಲ್ಲಿ ಬಂದು ಜನವರಿ ಎಂಡಿಂದ ಫೆಬ್ರವರಿ ಫಸ್ಟ್ ವೀಕ್ವೊಳಗೆ ಆ್ಯಕ್ಚುಲಿ ವಾಪಸ್ಸು ಗಾಳಿಬೀಡಿಗಾಗಿ ವಾಪಸ್ಸು ಅಲ್ಲಿ ತೆರಳುತ್ತವೆ ಅಂತ ಒಂದು ಟ್ರ್ಯಾಕಿಂಗ್ ಮಾಡಿದಂಥ ನಮ್ಮ ಮುಂದೆ ಹಳೆ ಇದು DFRO ಏನಿದ್ದಾರೆ ಚಂದ್ರು ಅಂತೇಳಿದ್ರು ಇಲ್ಲಿ, ಅವರೆಲ್ಲ ಕ್ಯಾಮರಾಗಳನ್ನು ಹಾಕಿ ಟ್ರ್ಯಾಕ್ ಮಾಡಿ, ನಮ್ಮಲ್ಲಿ ಕೂಡ ಕ್ಯಾಮ್ರಾ ಇತ್ತು, ನಾನು ತೋರಿಸ್ಲಿಕ್ಕೆ ಮರ್ತುತ್ತಾಗಲೇ ನಾವು ಕ್ಯಾಮ್ರಾಗಳನ್ನು ಹಾಕಿದ್ದೆ ಬಂದು ಸಾಮಾನ್ಯವಾಗಿ ಬರುವುದು ಯಾವಾಗ ಅಂತೇಳಿ. ಆ ಥರ ಅವರು ಟ್ರ್ಯಾಕ್ ಮಾಡಿದಲ್ಲಿ ಈಗ ಅವರಿಗೆ ನೀರಿನ ಕುಡಿಯೋ ವ್ಯವಸ್ಥೆಯನ್ನು ಕೂಡ ಹಾಗೆ ನಮ್ಮ ಭೂಮಿ ಹತ್ತಿರ ಒಂದು ಕೆರೆಯನ್ನು ಮಾಡಿದ್ದಾರೆ. ಪ್ಲಸ್ ನೆಲ್ಲಿಕುಮೇರಿಯಲ್ಲಿ ಒಂದು ಮಾಡಿದ್ದಾರೆ. ನೆಲ್ಲಿಕುಮೇರಿಯೆಲ್ಲ ಬಂದು ಆನೆಗಳು ಆಟ ಆಡಿದ್ದು ಎಲ್ಲನೂ ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದು ಹಾಗೆ ಬಂದದ್ದು ವಿಚಾರಗಳು ಇದೆ ನನಗೆ. ಈಗ ಅಂತೇಳಿ ಇಷ್ಟೆಲ್ಲ ಆನೆಗಳು ಇಲ್ಲಿ ಬಂದ ಮೇಲೆ ಇನ್ನೊಂದಷ್ಟು ಆನೆಗಳು ಬಂದು ಸೇರಿದರೆ ನಮ್ಮನ್ನೆಲ್ಲ ಇನ್ನು ಪುನಃ ಇಲ್ಲಿಂದ ಓಡಿಸುವಂಥ ಒಂದು ಪರಿಸ್ಥಿತಿ ಅಂತ ನನಗೆ ಹಾಗೆ ಅನ್ನಿಸ್ತಾ ಉಂಟು. ಈಗ ಕಾಡ್ಗಿಲ್ ವರದಿರ್ಬೋದು ಅಥವಾ ಯಾವುದು ಕಸ್ತೂರಿರಂಗನ ವರದಿ ಇರ್ಬೋದು, ಇದರಲ್ಲೆಲ್ಲ ನೋಡಿದರೆ ನಾವೆಲ್ಲ ಆ್ಯಕ್ಚುಲಿ ಸಂಪಾಜೆ ಬೆಲ್ಟ್ ಇಡೀ ಮಾಡಿದರೆ ಅದು ಬಂದರೆ ಜಾರಿ ಮಾಡಿದರೆ ನಮಗೆ ಯಾರು ಇಲ್ಲಿ ಸಂಪಾಜೆ ಗ್ರಾಮದಲ್ಲಿ ವಾಸಿಸಲಿಕ್ಕೆ ಜನವಸತಿ ಪ್ರದೇಶವೇ ಇಲ್ಲದಾಗಿತ್ತು. ಯಾಕಂದರೆ ನಾವೆಲ್ಲ ಬೌಂಡ್ರಿಗಳಲ್ಲಿರೋರು, ಫಾರೆಸ್ಟ್ ಬೌಂಡ್ರಿಯಲ್ಲಿ ನಾವು ಇರೋಂಥವು. ಅದು 1.5 ಕಿಲೋಮೀಟರ್ನವರೆಗೆ ವ್ಯಾಪ್ತಿಯಲ್ಲೇ 1.5 ಕಿಲೋಮೀಟರ್ ನಾವು ಈಚೆಯಿಂದ ಇಲ್ಲಿಂದ ಉತ್ತರ ತಗೊಂಡು ಅಥವಾ ದಕ್ಷಿಣ ತಗೊಂಡು 2 ಭಾಗ ತಗೊಂಡು ನಾವು 2 ಕಡೆಯಿಂದ ನಾವು ನಮ್ಮ 2 ಕಡೆ ಬಂದು ನಾವೆಲ್ಲ ಇಲ್ಲದಾಗೆ, ಅಂದರೆ ಯಾರು ವಸತಿ ಮಾಡುವಂಥ ಪ್ರದೇಶವೇ ಇಲ್ಲದಾಗೆ ಬರುವಂಥ ಒಂದು ಇದು ಸಾಧ್ಯತೆ ಇದೆ. ನನ್ನ ಅನಿಸಿಕೆ ಪ್ರಕಾರ ಇಲ್ಲಿಂದ ಆನೆಗಳನ್ನು ಸ್ಥಳಾಂತರಿಸಬೇಕು, ರಕ್ಷಿತ ಅರಣ್ಯಗಳು ಎಲ್ಲಿ ಬೇಕು ಅಲ್ಲಿ, ಮತ್ತು ಅಲ್ಲಿ ಅವರು ಬ್ಯಾರಿಕೇಡ್ಗಳನ್ನು ಹಾಕಿ, ಅದು ಯಾವುದು ರೈಲ್ವೆ ಟ್ರ್ಯಾಕ್ ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲ ಇದು ಬ್ಲಾಕ್ ಮಾಡಿದರೆ ಆನೆಗಳು ಜನವಸತಿ ಪ್ರದೇಶಕ್ಕೆ ಈ ಜನಸಂಘರ್ಷ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ನಿಲ್ಲಬೇಕು ಅಂತೀರಿ ಇದನ್ನು ಮಾಡಬೇಕು. ಅವುಗಳನ್ನು ಒಳಗೀಚೆ ನಮ್ಮ ಜನವಸತಿ ಪ್ರದೇಶಕ್ಕೆ ಬಾರದಾಗೆ. ಇದು ನಿಮಗೆ ಗೊತ್ತಿದ್ದಾಗ ಸುಳ್ಯದಲ್ಲಿ ಬಸ್ಮಡ್ಕ ಅಂತ ಹೇಳುವಂಥ ಪ್ರದೇಶ ನಿಬಿಡ ಪ್ರದೇಶ, ಅದು ಅಲ್ಲಿ ಕೂಡ ಆನೆ ಬಂದದ್ದು ಇದೇ ಕೇರಳದಿಂದ ಬಂದ ಆನೆ ಅಂತ ಹೇಳ್ತಾರೆ ಅದನ್ನು. ಹಾಗೆ ಇದನ್ನು ಈಗ ನಮ್ಗೆ ಏನು ಅಂತ ಹೇಳಿದರೆ ಇಲ್ಲಿ ಈಗ ಸಂಜೆ ಮೊನ್ನೆ ಕೈಪಡ್ಕ ಬಳಿ ಸಣ್ಣ ಮಕ್ಕಳು ಶಾಲೆಗೆ ಹೋಗುವಾಗ ಬೆಳಿಗ್ಗೆ ನೋಡಿ ಶಾಲೆ ಮಕ್ಕಳು ಓಡಿದಂಥ ಪ್ರದೇಶ, ಶಾಲೆ ಮಕ್ಕಳಿಗೆ ತುಂಬ ತೊಂದರೆ ಆಗುವಂಥ ಚಾನ್ಸಸ್. ನಾವು ದೊಡ್ಡವರೇನೋ ಬದುಕಿ ಮಾಡ್ಬೋದು, ಓಡಿ ಮಾಡ್ಬೋದು, ಮಕ್ಕಳಿಗೆ ಹೇಗೆ ಓಡಬೇಕು ಎಲ್ಲಿ ಓಡಬೇಕು ಅಂತ ಹೇಳುವಂಥ ಗೊತ್ತಿಲ್ಲ. ಅಂದರೆ ಆನೆಗೆ ನೋಡುವಾಗ ಎಲ್ಲರೂ ಹೇಳ್ಬೋದು ಹೆದರ್ದು ಬೇಡ ಅಂತಲ್ಲ, ಹೆದರಬೇಕು, ಆದರೆ ಓಡಬೇಕು ಅಂತಿದ್ರೆ ಕೂಡ ಗೊತ್ತು ಬೇಕು ಆನೆಯ ಬಗ್ಗೆ. ಅದರ ಚಲನವಲನ ನೋಡಿ ಅದಕ್ಕೆ ತದ್ವಿರುದ್ಧವಾಗಿ ನಾವು ಆ್ಯಕ್ಟ್ ಮಾಡಬೇಕು. ಈ ಮಕ್ಕಳಿಗೆ ಅದು ಅಷ್ಟು ಗೊತ್ತಿರೋದಿಲ್ಲ ಆ್ಯಕ್ಚುಲಿ, ಹಾಗಾಗಿ ಅದು ಕಷ್ಟ. ಅದಕ್ಕಾಗಿ ನಮಗೆ ಒಂದನೇದಾಗಿ ನಾವು ಈ ಮಕ್ಕಳಿಗೆ ತೊಂದರೆ ಆಗುವಂಥದ್ದನ್ನು ಸರ್ಕಾರ ಸ್ವಲ್ಪ ಗಮನಕ್ಕೆ ತಗೊಳ್ಬೇಕು ಇದನ್ನು. ಇನ್ನೊಂದು ನನ್ನ ಉದ್ದೇಶ, ಒಂದು ಟಾಸ್ಕ್ ಫೋರ್ಸ್ ಆಗುವಂಥದ್ದು ನಮಗೆ ಸುಳ್ಯದಲ್ಲಿ ಕೊಟ್ಟರೆ ಜನರಿಗೆ ಒಂದು ಉಪಕಾರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತೊಂದು, ಎಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಬ್ಲಾಕ್ ಮಾಡುವಂಥನ್ನು ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ನನ್ನ ನಿವೇದನೆ. ಇಲ್ಲಿ ಸುಮಾರು ಎಷ್ಟು ಕುಟುಂಬಗಳಿದೆ? ಇಲ್ಲಿ ಸುಮಾರು ನಮ್ಮ ಇಲ್ಲಿ ಗೂನಡ್ಕ ಅಲ್ಲ ಸುಳ್ಯ ನಮ್ಮ ಸಂಪಾಜೆ ಗ್ರಾಮದಲ್ಲಿ ಸುಮಾರು 800-900 ಮನೆಗಳಿರ್ಬೋದು. ಹೌದು, ಒಂದು ಈಗ 4,000ರಿಂದ 5,000 ಒಳಗಿನ ಜನಸಂಖ್ಯೆ ಇರ್ಬೋದು. ಈಗ ಎಷ್ಟು ತಿಂಗಳಿಂದ ಆನೆ ಬರ್ತಾ ಇರೋದು ಇಲ್ಲಿಗೆ? ನಮ್ಮಲ್ಲಂತೂ ನಾನು ನಿಮಗೆ ಹೇಳಿದೆ ನೂರಾರು ವರ್ಷಗಳಿಂದ ಬರ್ತಾ ಇದ್ದೇವೆ. ನಮ್ಮಲ್ಲಿ ಕೆಡ್ಡಗೂಡ ಆನೆಗೆ ಕೆಡ್ಡನ್ನು ಮಾಡಿದ್ದು. ಇಲ್ಲಿ ಈಗ ಪೆಲ್ತರ್ಕ ಬಯಲಿಗೆ ಇದು ಎರಡನೇ ಬಾರಿಗೆ, ಅಂದರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ NH 75 ಏನಿದೆ ಅದನ್ನು ದಾಟಿ ಬಂದದ್ದು ಎರಡನೇ ಬಾರಿಗೆ ಇಲ್ಲಿ ಅಟ್ಯಾಕ್ ಆದ್ದು. ಇದರಿಂದ ಮೊದಲು ಇಲ್ಲಿ ಗೋಪಾಲ್ ಅಂತ ಹೇಳುವವರ ಒಂದು ಭೂಮಿಗೆ ಬಂದು ಸುಮಾರು 13 ಫಸಲು ಬರುವಂಥ ತೆಂಗಿನ ಮರಗಳನ್ನು
ದೂಡಿ ಹಾಕಿದ್ದವು, ಅಲ್ಲಿ ಅದು ನಾಶಪಡಿಸಿದ್ದದು. ಅದು ನಿಮ್ಗೆ ಗೊತ್ತುಂಟು, ಒಮ್ಮೆ ಮುರಿದು ಬಿದ್ದರೆ ಮತ್ತೆ ಪುನಃ ತೆಂಗು ಪುನಃ ಅದು ನಾಟಿ ಮಾಡಲಿಕ್ಕೆ ಆಗೋದಿಲ್ಲ, ಅದು ಮುರಿದು ತುಂಡಾಗಿ ಬಿದ್ದದ್ದು. ಈಗ ಹಾಗೆ ಮಾಡಿದ್ದದು. ಮತ್ತು ಇನ್ನು ಇಲ್ಲಿಂದ ಸೆಟ್ಟಡ್ಕ ಅಲ್ಲೆಲ್ಲ ಹೋಗ್ತಾ ಇದ್ದದ್ದು. ಮತ್ತು ತೊಡಿಕಾನ್ ಪ್ರದೇಶ ಇಲ್ಲಿಯೂ ಕೂಡ ಆನೆ ದಾಳಿ ಮಾಡಿದೆ. ಇಲ್ಲಿ ಚುಕ್ಕಡಕದಿಂದ ನಿಮಗೆ ಮರ್ಕಂಜ ಸೈಡಿಂದ ಇಲ್ಲಿ ಮಡಪಾಡಿ ಮರ್ಕಂಜ ಇರ್ಬೋದು, ಅಥವಾ ಇಲ್ಲಿ ಕೆಳಗೆ ನಿಮ್ಮ ಅಡ್ತಲೆ, ಇಲ್ಲಿ ಅಡ್ತಲೆ ಚುಕ್ಕಡಕ ನಿಮ್ಮ ಬಾಯ್ದು ಅಡಿಮಡಡ್ಕ ಹಲಸಿನಡ್ಕ ಇರ್ಬೋದು, ಕಿರ್ಲ, ಇಲ್ಲೆಲ್ಲ ಈ ಕಳಸಲ ಇಲ್ಲಿ ಪೆರಾಜೆ PB ದಿವಾಕರ್ ರೈ ಅವರ ಭೂಮಿ ಏನಿದೆ, ಅವರ ಮಕ್ಕಳ ಅವರ ಭೂಮಿಯಲ್ಲಿ ಬಂದು ತುಂಬ ನಾಶ ಮಾಡಿತ್ತು. ನಿನ್ನೆ ರಾತ್ರಿ ಕೂಡ ಒಂಟಿ ಸಲಗ ಅಲ್ಲಿ ಹೋದಂಥ ಮಾಹಿತಿ ಇದೆ. ಆ ಒಂಟಿ ಸಲಗ ನಿನ್ನೆ ಅಲ್ಲ, ಮೊನ್ನೆ ಇಲ್ಲಿ ನಮ್ಮ ಊರಲ್ಲಿತ್ತದು. ಮೊನ್ನೆ ನಮ್ಮೂರಲ್ಲಿತ್ತು, ಇಲ್ಲಿ ಒಂದು ಕೋಲ ನಡೀತಾ ಇತ್ತು. ಹಾಗೆ ಲಾಸ್ಟ್ ಎಂಡಲ್ಲಿ ಅದು ಬಂದು ಅಟ್ಯಾಕ್ ಮಾಡಿ ಬರೀ ಒಂದೆರಡು ಬಾಳೆಗಳನ್ನು ಮಾತ್ರ ಮುರಿದು ಹಾಕಿ ಹೋಗಿತ್ತದು. ಹಾಗೆ ನಾನು ಸರ್ಕಾರದ ನಿವೇದನೆ ಅದೇ ನಾನು ಹೇಳಿದಾಗೆ ನಿಮಗೆ ಒಂದು ಟಾಸ್ಕ್ ಫೋರ್ಸನ್ನು ಆದಷ್ಟು ಬೇಗ ನಮಗೆ ಮಾಡಿಕೊಟ್ರೆ ಅದನ್ನು ಟ್ರ್ಯಾಕ್ ಮಾಡುವಂಥ ವಿಚಾರ ಆಗ್ಬೋದು. ಅಥವಾ ಪ್ಲಸ್ ನಮಗೆ ಏನು ಆನೆ ಎಲ್ಲಿಗಳು ಜಾಸ್ತಿ ಹಾವಳಿ ಇದೆ ಅಲ್ಲಿ ನಮಗೆ ಆನೆ ಇದು ರೈಲ್ವೆ ಟ್ರ್ಯಾಕ್ಗಳನ್ನು ಹಾಕಿ ಬ್ಯಾರಿಕೇಡ್ ಮಾಡಿಕೊಡುವಂಥದ್ದು, ಅಥವಾ ಈ ಪಿಟ್ ಇದ್ದರೆ ಕೂಡ ಅದನ್ನು ಸರಿ ಸುರಕ್ಷಿತ ಮಾಡಿಕೊಡುವಂಥ ಮಾಡಬೇಕು ನನ್ನ ನಿವೇದನೆ. ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಆನೆಗಳ ಹಾವಳಿ ಇತ್ತು, ಆದರೂ ಈ ಥರವಾಗಿ ಇರಲಿಲ್ಲ ಅದು. ಆದರೆ ಈಗ 2 ವರ್ಷದಿಂದೀಚೆ ಗ್ರೂಪ್ ಆಗಿ ಅದು ಬೇರೆ ಬೇರೆ ಡಿವೈಡ್ ಆಗಿ ಅಲ್ಲಲ್ಲಿ ರೋಡಲ್ಲಿ ಬರುವುದು, ಹಾಗೆ ತೋಟಗಳಿಗೆ ನುಗ್ಗುವುದು ಹಾವಳಿ, ವಿಪರೀತವಾದಂತಹ ಹಾವಳಿಯನ್ನು ಮಾಡುವಂಥದ್ದು ಪರಿಸ್ಥಿತಿ ಈಗ. ಇದು ನಿಮ್ದು ಕಿರ್ಲೆ ಭಾಗ, ಇದು ಕಿರ್ಲಾಯ ಭಾಗದಲ್ಲಿ ಇಲ್ಲಿ ಸಾಧಾರಣ ಅಡತಲೆಯಿಂದ ಇಲ್ಲಿ ವೈಎಂಕೆ ಚಡವು ಅಂತ ಬರ್ತದೆ ಅಲ್ಲಿ, ಪ್ಲಸ್ ಅಲ್ಲಿಂದ ಆ ಕಡೆ ಸಂಪಾಜೆ, ಈ ಸರೌಂಡಿಂಗ್ ಎಲ್ಲ ಕಡೆ ಇವ್ರದ್ದು ಹಾವಳಿ ಇದೆ. ಅದು ಬಿಟ್ಟು ಪೂಮಲೆಯಿಂದ ಈ ಕಡೆ ಬಿಳಿಯಾರು, ಒಂದು ತೊಡಿಕಾನ ಸೈಡು, ಗುಡ್ಲ, ದೇರಾಜೆ ಎಲ್ಲ ಕಡೆ ಇವ್ರದ್ದೊಂದು ಸರೌಂಡಿಂಗ್ ಆಗಿ ಈಗ ಹಾವಳಿ ಸ್ಟಾರ್ಟ್ ಆಗಿದೆ. ಈ ರೋಡ್ ಎಲ್ಲಿ ಕನೆಕ್ಟ್ ಆಗ್ತದೆ ಇದು ಇಲ್ಲಿ ಸಣ್ಣ ಸಿಟಿ ಅರಂತೋಡು ಟು ಎಲಿಮಲೆ ಆಗಿ ಸುಬ್ರಹ್ಮಣ್ಯ. ಅಂದರೆ ಸುಳ್ಯ ಗೊತ್ತಲ್ಲ, ಸುಳ್ಯದಿಂದ ಎಲಿಮಲೆ ಟಚ್ ಆಗಿ ಸುಬ್ರಹ್ಮಣ್ಯ. ಇಲ್ಲಿ ಸುಮಾರು ಎಷ್ಟು ಕಾಡಾನೆ ನಿಮಗೆ ಕಾಣಿಸ್ತದೆ ಡೈಲಿ? ಸಾಧಾರಣವಾಗಿ ಒಂದು ಗ್ರೂಪಲ್ಲಿ 14 ಅಂತ ಒಟ್ಟು. ಅದು ಬೇರೆ ಬೇರೆ ಡಿವೈಡ್ ಆಗಿ ಅಲ್ಲಲ್ಲಿ ಒಂದು ಕಡೆ 4, ಒಂದು ಕಡೆ 3, ಇನ್ನೊಂದು ಕಡೆ ಎಂತ ಸಿಂಗಲ್ ಆನೆ, ಒಂಟಿ ಆನೆ ಅಂತಾರೆ, ಅದು ಇರ್ತದೆ. ಎಲ್ಲ ಒಟ್ಟಾಗಿ ಕಾಣುವಂಥದ್ದು. ಇಲ್ಲಿ ನಿಮಗೆ ಏನು ಸಮಸ್ಯೆ ಆಯ್ತದೆ ಕಾಡಾನೆಯಿಂದ? ಇಲ್ಲಿ ಫಾರೆಸ್ಟ್ ಏರಿಯಾನ? ಎದುರಿಗೆ ಫಾರೆಸ್ಟ್ ಏರಿಯಾ, ಬಟ್ ನಾವಿಲ್ಲಿ 1960-64 ಇಸ್ವಿಯಿಂದ ಇಲ್ಲಿ ನಾವು ಒಕ್ಕಲು ಮಾಡಿ ಕೃಷಿ ಸಣ್ಣ ಸಣ್ಣ ಡಿವೈಡ್ ಪಾರ್ಟಿಷನ್ ಮಾಡಿಕೊಂಡು ಜನಗಳು ಕೃಷಿ ಮಾಡ್ತಾ ಇದ್ದೇವೆ. ಅಂದರೆ ಇಲ್ಲಿ ನಿಮಗೆ ಬೆಳೆ ನಷ್ಟ ಆಗ್ತಾ ಇದೆ? ಇಲ್ಲಿ ಬೆಳೆ ನಷ್ಟ ವಿಪರೀತ, ಯಾವಾಗಲೂ ರಾತ್ರಿ ಇಡೀ ಜಾಗರಣೆ ಸುತ್ತುಕೊಳ್ಳೋದೇ ಆಯಿತು. ಹಾಗೆ ಫುಲ್ಲು ಏನು ಅಡಿಕೆ, ಬಾಡಿಕೆ ಅಂತೂ ಈಗ ಹಳದಿ ರೋಗದಿಂದ ಬಾಳೆ, ಅದನ್ನು ಪರ್ಯಾಯ ಬೆಳೆಯಾಗಿ ಬಾಳೆ, ಇನ್ನು ಕೊಕ್ಕೋ, ತೆಂಗು ಹಾಕಿ ಅದನ್ನೆಲ್ಲ ನಾಶಪಡಿಸುವಂಥ ಪರಿಸ್ಥಿತಿ. ಅಂದರೆ ಸರ್ಕಾರದಿಂದ ನಿಮಗೆ ಪರಿಹಾರ ಕೊಡ್ತಾ ಇದ್ದಾರೆ, ನೀವು ಪರ್ಮನೆಂಟ್ ಪರಿಹಾರ ಕೇಳ್ತಾ ಇದ್ದೀರಾ? ಪರ್ಮನೆಂಟು ಬೇಕು. ಈಗಾಗಲೇ ಅಲ್ಲಲ್ಲಿ ಫೋಟೋ ತೆಗೆದು ಅದು ಇದು ಮಾಡಿದ್ದಾರೆ, ಕೆಲವರಿಗಂತೂ ಬಂದಿದೆ ಅಂತ ಹೇಳ್ತಾರೆ. ಅದು ಒಟ್ಟಾಗಿ ನಮ್ಮಲ್ಲಿ ಜನಗಳು ಹಾಗೆ ಯಾರಿಗೆ ಯಾರು ತಿಳಿಸೋದು ಅದು ಸಹ ಸ್ವಲ್ಪ ಸಮಸ್ಯೆ. ಇನ್ನೊಂದು ಮತ್ತು ಪರಿಹಾರ ಪರ್ಮನೆಂಟ್ ಮಾಡೋದಿದ್ದರೆ ಯಾವುದೇ ವಿಷಯ ಇರಲಿ ಅವರು ಸ್ವಲ್ಪ ಅಂದರೆ, ಯಾಕೆಂದರೆ ಅದು ಆಗೋದಿಲ್ಲ. ಈಗ ಓಡಿಸೋದು ಯಾವುದು, ತಡೆಬೇಲಿ ಮಾಡೋದು ಅದು ಆಗೋದಿಲ್ಲ, ಫುಲ್ ಫಾರೆಸ್ಟ್ ಏರಿಯಾ ಅಲ್ಲ ಆ ಕಡೆ. ಮತ್ತು ಆ ಗುಂಡಿ ಮಾಡೋದು ಅದು ಸಹ ಸಕ್ಸಸ್ ಆಗೋದಿಲ್ಲ ಅಂಥೇಳಿ ಅದರ ಬಗ್ಗೆ ಏನು ಚಿಂತನೆ ಮಾಡಲಿಲ್ಲ ಅವರು. ಹಾಗೆ ಈಗ ಇಲ್ಲಿ ಕಾಡಾನೆ ಎಲ್ಲಿ ಸೈಟ್ ಆಗಿದೆ ಇವಾಗ ಈ ಭಾಗದಲ್ಲಿ? ಈ ಸೈಡಲ್ಲಿ ಈಗ ಬೆಳಿಗ್ಗೆಯಿಂದ ಒಮ್ಮೆ ಮಧ್ಯಾಹ್ನ ಬಂತು, ಆಮೇಲೆ ಈಗ ಸಾಯಂಕಾಲ ಹಿಂಡಾಗಿ ಅಲ್ಲಿ ಕಾಡಲ್ಲಿತ್ತು, ಕಾಣಲಿಲ್ಲ, ಎಲ್ಲ ಸೇರಿಸಿ ಓಡಿಸಿ ಅದನ್ನು ಈಗ ಸ್ವಲ್ಪ ಆ ಕಡೆಗೆ ಮಾಡಿದ್ದಾರೆ. ಇವಾಗ ಈಗ ಕಾಣಿಸ್ಕೊಟ್ಟು ಮತ್ತೆ ಈಗ ಹೋಗಿದೆ ಈ ಕಡೆಯಿಂದ ಇನ್ನು ನೆಕ್ಸ್ಟ್ ಬೇರೆ ಈ ಸೈಡ್ ಬರ್ತಲ್ಲ, ಅಡ್ತಲೆ ಇನ್ನು ಓಟಾಡ್ಕ ಈಚೆ ಸೈಡ್ ಅಲ್ಲಿಗೆ ಪಾಸ್ ಆಗಿದೆ. ಇಲ್ಲಿ ಅದು ಬಿಟ್ಟರೆ ಚಿರತೆ ಸಮಸ್ಯೆನೂ ಇದೆಯಾ? ಚಿರತೆ 1-2 ಹೌದು ಕಂಡಿದೆ ಜನಗಳಿಗೆ. ನಾಯಿಗಳನ್ನೆಲ್ಲ ಎತ್ತಿಕೊಂಡು ಹೋಗುವಂಥದ್ದು ಇದೆಲ್ಲ ಮಾಮೂಲಿ ಆಗಿದೆ.